ಕಾರ್ ಏನಕ್ಕೆ ನಿಲ್ಲಿಸ್ತೆ ಗೊತ್ತಾ? ಕ್ಯಾನ್ ಯು ಗೆಸ್? ನೋ, ಬಟ್ ಏನು ತಗೊಂಡ್ ಬಂದಿದ್ದೀರಾ ಅಂತ ಅನಿಸ್ತಿದೆ. ಎಸ್, ನನ್ನ ಸ್ವೀಟ್ ಆರ್ಟ್ ಸಂಪದ ನನ್ನ ತಂದೆ ಮಾಡ್ತಿರೋ ಸಂತೋಷಕ್ಕೆ ಬಳೆಗಳು ತಂದಿದ್ದೀನಿ. ಚೆನ್ನಾಗಿದೆ. ಹೇ ವೇಟ್ 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 ವೇಟ್, ನಾನೇ ತೋಡಿಸ್ತೀನಿ. Hey! ವಾವ್, ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯ್ತು. ನಿಮ್ ಹೆಂಡತಿಗೆ ಬೇರೆ ಬ್ಯಾಂಗಲ್ ಕೊಡ್ಸ್ಬಿಡಿ. ಥ್ಯಾಂಕ್ ಯು. ಹುಡುಗಿ ನಿಂತ್ಕೋ, ಸ್ಟಾಪ್. ಡೆಬಿಟ್ ಕಾರ್ಡ್ ಬೀಳಿಸ್ಕೊಂಡ್ಲು, ಆದ್ರೆ ಬಳೆಗಳನ್ನ ಕೆಳಗ್ ಬೀಳ್ದಾಗೆ ಹಿಡ್ಕೊಂಡ್ಲು. ತಗೊಂಡ್ ಕೂಡ ಹೊರಟೋದ್ಲು. ಯಾರ ಹುಡುಗಿ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಇಲ್ಲಿವರೆಗೂ ನಮ್ಮ ಮಧ್ಯ 2 ಸಾರಿ ಬಂದಿದ್ದಾಳೆ. ನಡಿ. ಈ ಹುಡುಗಿ ಎಲ್ಲೋ ಹೊರಟೋದ್ಲು ಏನೋ. ಅಮ್ಮ, ಇವತ್ತು ಪೂಜೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ದೀಪ ಹಚ್ತಾ ಇದೆಯಾ? ಇಲ್ಲಿ ದೇವ್ರ ಫೋಟೋ ಕೂಡ ಇಲ್ಲ, ಆದ್ರೂ ದೀಪ ಹಚ್ತಾ ಇದೆಯಾ? ಯಾಕೆ? ಕಟ್ಟಿಕೊಂಡ ಪಾಪಕ್ಕೆ ಮುಕ್ತಿ ಸಿಕ್ಕಿದೆ. ಕಾಲಗರ್ಭದಲ್ಲಿ ಬೆರ್ತು ಹೋದ್ರೆ ಮನಸ್ಸಿಗೂ ಕೂಡ ಕತ್ತಲೆ ಆವರಿಸುತ್ತೆ. ಅದು ಹೋಗ್ಲಿ ಅಂತಾನೆ ಈ ದೀಪನ ಹಚ್ಚಿದ್ದೀನಿ. ಅರ್ಥ ಆಗಿಲ್ಲಮ್ಮ. ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾನು. ಅದೇನು ಅಂದ್ರೆ, ಆ ಅನುಪಮ ಯಾರಿಗೂ ಹೇಳ್ದೆ ಕೇಳ್ದೆ ಬೆಳಗ್ಗೆನೆ ಮನೆ ಬಿಟ್ಟು ಹೋದೋಳು. ಇಲ್ಲಿವರೆಗೂ ಮನೆಗೆ ಬಂದಿಲ್ಲ. ಯಾರ ಮನೆ ಹೊಸಲು ತುಳಿಯೋಕ್ ಹೋಗೋಳು? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಹರಕೆ ತೀರ್ಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ಲು. ನೇರವಾಗಿ ಹೇಳಿದ್ಲಾ ಅಥವಾ ಬೇರೆ ಥರ ಹೇಳಿದ್ಲಾ? ಅದೇ ಫೋನಲ್ಲಿ ಹೇಳ್ಸದ್ಲಾ ಅಂತ. ಅದೇನಮ್ಮ, ಅವಳನ್ನು ಹಾಗೆ ಫ್ರೀಯಾಗಿ ಬಿಟ್ರೆ ಹೇಗೆ ಅಂತ. ನೀನ್ ತುಂಬಾ ಹಗುರವಾಗಿ ಮಾತಾಡ್ತಿದ್ಯಾ ದಮಯಂತಿ. ಮೊದ್ಲು ಸಂಪದ ಎಲ್ಲಿ ಅಂತ ಹೇಳು.
ನನ್ನ ಮಗ ಶೌರಿನ್ ಜೊತೆನೇ ಇದ್ದಾಳೆ, ಆದ್ರೆ ಅನುಪಮ ಹಾಗಲ್ವಲ್ಲ. ಯಾರ ಜೊತೆ ಇದ್ದಾಳೋ ಏನೋ. ಬಾಯ್ ಮುಚ್ಚು. ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್. ಅನುಪಮ ತಪ್ಪು ಮಾಡಲ್ಲ. ಯಾಕಂದ್ರೆ ತಪ್ಪಂದ್ರೆ ಏನು ಅಂತ ಅವಳು ಗೊತ್ತಿಲ್ಲ. ಅನುಪಮೆಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಇನ್ನು ಎಷ್ಟು ದೂರ ಓಡ್ಬೇಕು, ಎಲ್ಲಿವರೆಗೂ ಓಡ್ಬೇಕು ಗೊತ್ತಿಲ್ಲ. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಆಟೋ ಎಲ್ಲಿಗೆ ಹೋಗ್ಬೇಕು? ಮಿನಿಮಮ್ 10 ಕಿಲೋಮೀಟರ್ಸ್ ಹೋಗ್ಬೇಕು. ಸ್ಟ್ರೈಟ್ ಆಗಿ ಒಂದೇ ರೂಟಲ್ಲಿ ಹೋಗ್ಬಾರ್ದು, ಸಂಧಿಗೊಂದಿ ರೋಡಲ್ಲಿ ಹೋಗ್ಬೇಕು. ಯಾರು ಇಲ್ದಿರೋ ಜಾಗ ಆದ್ರೆ ಇನ್ನೂ ಒಳ್ಳೇದು. ಏನ್ ಹಾಗೆ ನೋಡ್ತಿದ್ಯಾ? ಬರ್ತ್ಯಾ ಬರಲ್ವಾ? 500 ರೂಪಾಯಿ ಆಗತ್ತೆ. ಈಗ್ಲೇ ಕೊಡ್ತೀನಿ. ₹200 ಮಾತ್ರ ಇದೆ. ಡೆಬಿಟ್ ಕಾರ್ಡು ಮಿಸ್ ಆಗಿದೆಯಲ್ಲ. ಕಾರ್ಡ್ ಎಲ್ಲೋ ಬಿದ್ದು ಹೋಗಿದೆ. ಬ್ರದರ್, ನಾಳೆ ಕೊಡ್ಬೋದಾ? ಬೆಳಗ್ಗೆ ತಲೆ ತಿಂತೊಳಲ್ಲ ಗುರು. ಬೇಕಂದ್ರೆ ಅಡ್ವಾನ್ಸ್ ಆಗಿ ₹200 ಇಟ್ಕೋ. ನಿಂತ್ಕೋ ಬ್ರದರ್. ಕಳ್ಳನ್ ಮಗ್ನೆ. ಅನುಪಮಗೆ ನಾನಿರೋ ಜಾಗ ಗೊತ್ತಾಗೋಕ್ಕೂ ಮುಂಚೆನೆ ನಾನಿಲ್ಲಿಂದ ಹೊರಟು ಹೋಗ್ಬೇಕು. ದುಡ್ಡಿಲ್ಲ ಅಂದ್ರೆ ಯಾವ ಆಟೋದವರು ಹತ್ತಿಸ್ಕೊಳ್ಳಲ್ಲ. ಇವಾಗ ಏನ್ ಮಾಡ್ಲಿ? ಎಕ್ಸ್ಕ್ಯೂಸ್ ಮೀ. ನಿಮ್ಮಲ್ಲಿ ಯಾರಾದ್ರೂ ಲಿಫ್ಟ್ ಕೊಡ್ತೀರಾ ಪ್ಲೀಸ್? ಎಲ್ಲಾದ್ರೂ ನೋ ಪ್ರಾಬ್ಲಮ್. ಅಬ್ಬಾ ಕೇಳಿಸ್ಕೊಂಡ ಮಚ್ಚ, ಹುಡುಗಿ ಎಲ್ಲಾದ್ರೂ ಕರ್ಕೊಂಡು ಹೋಗುವಂತಿದ್ದಾಳೆ. ಬನ್ನೇರುಘಟ್ಟಕ್ಕೆ ಕರ್ಕೊಂಡು ಹೋಗೋಣ. ಲೇ, ಅಲ್ಲಿ ಪೊಲೀಸ್ನವ್ರು ಇರ್ತಾರ ಕಣೋ. ನಮ್ಮ ಮಾಮೂಲಿ ಜಾಗ ಕರ್ಕೊಂಡು ನಡಿ. ಚಲ್ ಬಾಚಿನ. ಏನ್ ಮಾತಾಡ್ತಿದ್ದೀರಾ ನೀವು? ಮಜಾ ಮಾಡೋಣ ಬಾ. ನನಗ್ ಲಿಫ್ಟ್ ಬೇಡ, ಏನು ಬೇಡ. ಬಾಯ್. ಏಯ್, ಬರ್ತೀನಂತ ಹೇಳಿ ಈಗ ಓಡೋಗ್ತಿದ್ಯಾ? ಹಾಗೆ ಹೇಗ್ ಬಿಡಕ್ಕಾಗತ್ತೆ? ನಾನ್ ಯಾರು ಗೊತ್ತಾ? ನ್ಯೂಸ್ ಚಾನೆಲ್ ರಿಪೋರ್ಟರ್. ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ ರೀ. ನನ್ ಹಿಂದೆ ಬೀಳ್ತೀರಾ? ಹಲೋ, ಹಾ, ಕ್ಯಾಮ್ರಾ ತಗೊಂಡ್ ಬನ್ನಿ. ಅವರೆಲ್ಲ ಇಲ್ಲೇ ಇದ್ದಾರೆ. ರೆಕಾರ್ಡ್ ಮಾಡಿ ಪೊಲೀಸ್ರಿಗೆ ಕೊಡೋಣ. ಈ ರಾಸ್ಕಲ್ಸ್ ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕ್ಸೋಣ. ಈ ಕಾಲ್ ಈಗ್ಲೇ ಬರ್ಬೇಕಿತ್ತು. ಹಲೋ, ನಮಸ್ತೆ ಮೇಡಮ್, ಪರ್ಸನಲ್ ಲೋನ್ ಬೇಕಾ? ನಿನ್ ಅಡ್ರೆಸ್ ಬೇಕು ಕಣೋ, ಇಡಿಯಟ್. ಸರಿಯಾಗಿ ಸಿಕ್ಕಾಕ್ಸ್ಬಿಟ್ಟಿಯಲ್ಲೋ. ಕಟ್ ಮಾಡು ಕಾಲು. ತಮಾಷೆ ಮಾಡ್ತಿದ್ದೀನಿ. ನಮ್ಗೆ ಹೆದರ್ಸ್ತಿದ್ದಾಳೆ. ನಾವ್ ಈವ್ನಿಂಗ್ ಪಾರ್ಟಿಗೆ ಹೋಗ್ಬೇಕು. ಹಾಡಾಕ್ಲಾ?
ನೀನು ಜಾಸ್ತಿ ಮ್ಯೂಸಿಕ್ ಕೇಳಬೇಕು. ಮೈಂಡ್ ಯಾವಾಗ್ಲೂ ಪೀಸ್ಫುಲ್ ಆಗಿರ್ಬೇಕು. ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಮನೆಗೆ ಹೋಗ್ತಾ ಇದ್ದಾಗೇನೆ ಅತ್ತೆ ಒಡವೆಗಳು ಯಾವ ಶಾಪಕ್ಕೆ ಕೊಟ್ಟಿದ್ಯಾ ಅಂತ ಕೇಳಿದ್ರೆ ನಿನ್ ಸಿಚುವೇಶನ್ ಏನು? ಸಿದ್ಧಾರ್ಥ್ನ ಹೇಗಾದ್ರೂ ಫೋರ್ಸ್ ಮಾಡಿ ಆ ಒಡವೆಗಳನ್ನ ತಗೊಂಡ್ ಬರೋದಕ್ಕೆ ಹೇಳ್ಬೇಕು. ವಾವ್, ಸೂಪರ್ ಸಾಂಗ್. ಬಿಕ್ಲಕ್ಕೆ ಬರ್ತಿದ್ಯಾ? ತಗೋ ನೀರ್ ಕುಡಿ. ವಾಟರ್ ಇಲ್ಲ ಶೌರ್ಯ, ತಗೊಂಡ್ ಬರ್ತೀಯಾ ಪ್ಲೀಸ್? ಶೋರ್. ಕಾಲ್ ಕನೆಕ್ಟ್ ಆಗ್ತಿಲ್ಲ. ನನಗೆ ಉತ್ತರ ಕೊಡಕ್ಕಾಗದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನ. ಏಯ್, ಆ ಬೇಟೆ ನಂದು ಕಣೋ. ಏಯ್, ನಮ್ ಬಾವ ಬಂದಾಯ್ತು ಕಣ್ರೋ. ಪ್ಲೀಸ್ 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 ಕಾಪಾಡಿ. ಮತ್ತೆ ಏನೋ ನಾಟಕ ಮಾಡ್ತಿದ್ದಾಳ ಕಣೋ, ಬಿಟ್ಕೊಳ್ಸೋಳ್ಳ. ಏಯ್, ಈ ಫೈಟ್ ನೋಡ್ತಾ ನಿಂತ್ಕೊಂಡ್ರೆ ಅನುಪಮ ಬಂದ್ಬಿಡ್ತಾಳೆ. ಅವಳ ಹತ್ರ ನಾನು ಫೈಟ್ ಮಾಡ್ಬೇಕು. ಇದೆಲ್ಲ ಬೇಕಾ? ಹಲೋ ಸುಬ್ರಹ್ಮಣ್ಯ, ನಾನು ಕಳ್ಸಿರೋ ಲೊಕೇಶನ್ ಅಲ್ಲಿ 3 ಜನ ಚಿಲ್ಲರೆ ರೌಡಿಗಳಿದ್ದಾರೆ. ಬಂದು ಎಳ್ಕೊಂಡೋಗಿ. ಎಲ್ಲೋದ್ಲಾ ಹುಡುಗಿ?
ಡೆಬಿಟ್ ಕಾರ್ಡ್ ವಾಪಸ್ ಕೊಡೋಣ ಅನ್ಕೊಂಡ್ರೆ ಓಡ್ ಹೋಗೋಕ್ ಪ್ರಯತ್ನ ಪಟ್ರೆ ಸತ್ತೋದ್ ನಿನ್ ತಾಯಿ ಮೇಲೆ ಆಣೆ. ಏನು ಪ್ರಾಣ ಬಿಟ್ಟಿರೋ ನಮ್ಮಮ್ಮನ ಮೇಲೆ ಆಣೆ ಮಾಡ್ಬಿಟ್ರೆ ಅವಳು ಸ್ವರ್ಗಕ್ಕೆ ಹೋಗ್ತಾನೆ ಇರ್ತಾಳೆ ಅನ್ನೋದಲ್ವಾ ನಿನ್ ಉದ್ದೇಶ? ಸದ್ಯ ನಿಂತ್ಕೊಂಡಿಲ್ಲ, ಅಷ್ಟೇ ಸಾಕು. ನಿನ್ ಜೊತೆ ಇರ್ಬೇಕು ಅಂತ ನಾನ್ ನಿಲ್ಲಿಲ್ಲ. ಇನ್ನು ನನ್ನ ಕೈಲಿ ಓಡೋಕ್ಕಾಗಲ್ಲಮ್ಮ. ಜೀವನದಲ್ಲಿ ಹೋರಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳ ಜೊತೆ ಪೈಪೋಟಿ ನಿಂತಿಲ್ಲ. ಅರ್ಥ ಮಾಡ್ಕೊಮ್ಮ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ತಂದೆಗೆ ನಾನು ಉತ್ತರ ಕೊಡಬೇಕು. ನೋಡು, ನಾನೇನ್ ಓಡ್ ಹೋಗ್ತಿಲ್ಲ, ನಿನ್ನಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ನಮ್ಮ ಅಮ್ಮನ್ ಪ್ರಾಣನ ತೆಗ್ದ ಹಾಗೆ ನನ್ ಪ್ರಾಣನು ತೆಗಿಯಲ್ಲ ಅಂತ ಏನ್ ಗ್ಯಾರಂಟಿ? ಮೊದ್ಲೇ ನಾನೀಗ ಒಂಟಿ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಅನಾಥೆ. ನೀನ್ ತಿಳ್ಕೊಂಡಿದ್ದೆಲ್ಲ ನಿಜ ಅಲ್ಲಮ್ಮ. ಇಲ್ಲದೆ ಇರೋದನ್ನೆಲ್ಲ ಊಹಿಸ್ಕೊಂಡು ನಿನ್ನ ಜೀವನ ನೀನ್ ಹಾಳು ಮಾಡ್ಕೋಬಾರ್ದು ಅಂತಾನೆ ನಿನ್ನ ಜವಾಬ್ದಾರಿ ನನಗ್ ಕೊಟ್ಟಿದ್ದಾರೆ. ಅಂತದೇನ್ ಮಾಡ್ತ್ಯಾ? ಸಮಾಧಾನ ಮಾಡ್ತ್ಯಾ ಇಲ್ಲ ಉದ್ಧಾರ ಮಾಡ್ತ್ಯಾ? ಯಾವ ಕಾರಣಕ್ ನನ್ನ ನಿನ್ ಜೊತೆ ಕರ್ಕೊಂಡು ಹೋಗ್ತ್ಯಾ? ವಯಸ್ಸಿಗೆ ಬಂದ ಹೆಣ್ಮಕ್ಳು ಏನೇನೋ ಆಸೆಗಳಿರುತ್ತಮ್ಮ. ಬದುಕೋಕೆ ಕೇವಲ ಧೈರ್ಯ ಇದ್ರೆ ಮಾತ್ರ ಸಾಲದು. ಆಸರಿಯಾಗಿ ಯಾರಾದ್ರೂ ಒಬ್ರು ಇರ್ಲೇಬೇಕು. ನಮ್ಮಪ್ಪ ಜೈಲಿಗೆ ಹೋಗಿದ್ದಾರೆ ಅಂತ ನಾನೇನ್ ಅಳ್ತಾ ಕೂತ್ಕೊಳ್ಳಲ್ಲ. ಎಲ್ಲೇ ಹೋದ್ರೂನು ನಮ್ಮಮ್ಮ ನನ್ ಜೊತೆ ಇದ್ದೇ ಇರ್ತಾಳೆ. ನಿನಗ ಆಸರೆಯಾಗಿ ನಾನಿರ್ತೀನಿ ಕಲ್ಯಾಣಿ. ನಮ್ಮಮ್ಮ ಸತ್ತು ಹೋಗಿದ್ದಾಳೆ, ಆದ್ರೆ ನಾನ್ ಸತ್ರು ಯಾವತ್ತಿಗೂ ನಿನಗೆ ನಮ್ಮಮ್ಮನ ಸ್ಥಾನನ ಕೊಡಲ್ಲ ಮಿಸ್ ಅನುಪಮ. ಮಿಸ್ಸಸ್ ಅನ್ನೋದಕ್ಕೆ ನಿನ್ ಗಂಡ ಯಾರು, ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ವಲ್ಲ ನನ್ಗೆ. ಸಾಕಿಸು ಕಲ್ಯಾಣಿ, ಸಾಕಿಸು. ಸಹಿಸ್ಕೊಡ್ತೀನಿ. ಕೇವಲ ನಿನ್ ತಂದೆ ಕೊಟ್ಟಿರೋ ಮಾತುಗೋಸ್ಕರ ನಾನು ಎಲ್ಲವನ್ನೂ ಸಹಿಸ್ಕೊಡ್ತೀನಿ. ನಮ್ಮಪ್ಪನಿಗೆ ಹುಚ್ಚು ಅನ್ಸತ್ತೆ. ಅಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಗೊತ್ತಿಲ್ಲ. ನಿನ್ನಂತ ಹೆಂಗ್ಸಿಗ್ ನನ್ನ ಒಪ್ಸಿದ್ರೆ ನೀನ್ ಹೇಗ್ ನೋಡ್ಕೋತ್ಯಾ ಅಂತಾನೂ ಗೊತ್ತಿಲ್ಲ. ಯಾರು ಇಲ್ಲ ಅಂದ್ರೂ ನನ್ ದಾರಿನ ನಾನ್ ನೋಡ್ಕೋಬಹುದು ಅನ್ನೋ ನಂಬಿಕೆನಲ್ಲಿ ನಾನು ಹೋಗ್ತಾ ಇದ್ರೆ ಅಡ್ಡ ಯಾಕೆ ಬರ್ತಿದ್ಯಾ? ನಿನ್ನಂತ ನಿನ್ನಂತೆ ಹೆಂಗ್ಸು ಅಂತ ಮಾತ್ಗೂ ಹೇಳ್ತಿದ್ಯಲ್ಲ. ನಾನ್ ನಿನಗೇನ್ ದ್ರೋಹ ಮಾಡ್ದೆ ಅಂತ ಎಷ್ಟು ದ್ವೇಷಿಸ್ತಿದ್ಯಾ ನೀನು? ನನ್ ಮಾತು ನಿನ್ನ ಸಾಯಿಸ್ತಿದ್ಯೋ? ನಾನ್ ಸಾಯಿಸ್ಲಿಲ್ಲ. ಅಗತ್ಯನೂ ನನಗಿಲ್ಲ ಕಲ್ಯಾಣಿ. ನಿನ್ನ ತಾಯಿ ಬದುಕಿದ್ರೆ ನಿನಗ್ ನಿಜ ಹೇಳ್ತಿದ್ಲು. ಅವಳು ಸತ್ತು ಹೋಗಿದ್ದಾಳೆ, ಏನು ನಿಜ ಗೊತ್ತಾಗಲ್ಲ ಅನ್ನೋದೇ ನಿನ್ ಧೈರ್ಯ. ಹಾಗನ್ಕೊಡ್ತಿರೋದು ನಿನ್ ಮೂರ್ಖತ. ನನಗಿದೇ ಸರಿ ಅನ್ಸುತ್ತೆ. ನೀನ್ ಚೆನ್ನಾಗಿರ್ಬೇಕು ಅಂತ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಇರೋದು. ಅನಾವಶ್ಯಕವಾಗಿ ನಿನ್ನ ದುರಾದೃಷ್ಟಕ್ಕೆ ನನ್ನನ್ನು ಹೊಣೆ ಮಾಡ್ಬೇಡ ಕಲ್ಯಾಣಿ. ಮಾಡ್ದೆ ಇನ್ನೇನ್ ಮಾಡ್ಲಿ? ನಿನಗ್ ಸನ್ಮಾನ ಮಾಡಿ ಪೂಜೆ ಮಾಡ್ಬೇಕಾ? ನನ್ನನ್ನು ಪೂಜೆ ಮಾಡ್ದೆ ಹೋದ್ರೂ ಪರವಾಗಿಲ್ಲ. ನಿನ್ ತಂದೆ ಕೊಟ್ಟಿರೋ ಮಾತನ್ನಾದ್ರೂ ಗೌರವಿಸು. ನಿನಗಿಷ್ಟ ಇರ್ಲಿ ಇಲ್ದೆ ಹೋಗಿ ದಯವಿಟ್ಟು ನನ್ ಜೊತೆ ಬಂದ್ಬಿಡು. ಸಾರಿ, ನನ್ನಿಂದಾನೇ ಎಮೋಷನಲ್ ಆಗಿ ಮಾತಾಡ್ತಾ ನಿನಗೆ ಹೀಗಾಯ್ತು.
ನೋ ಥ್ಯಾಂಕ್ಸ್. ನಿನ್ನ ಮನೆ ಎಲ್ಲಿ? ಯಾಕೆ? ನಿನ್ನ ಮನೆ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ. ನಡಿ. ಏಯ್ ಬಿಡು, ನಾನ್ ಬರಲ್ಲ. ಬಿಡು ಬಿಡು ಅಂತ ಹೇಳ್ತಿದ್ದೀನಲ್ಲ. ನಾನ್ ಬರಲ್ಲ ಅನ್ನಲ್ಲ. ಹತ್ತು ಕಲಿಯಾಗಿ ಕಲ್ಲೊಂದ ಮಾಡ್ತಿದ್ಯಾ? ನಾನ್ ಬರಲ್ಲ. ಕೂತ್ಕೋ. ನನ್ ಮಾತ್ ಕೇಳಲ್ವಾ ನೀನು? ನೀನ್ ನಡಿಯಪ್ಪ.